ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಆದರೆ ಈ ಒಬ್ಬಟ್ಟಿಗೆ ಹಿಟ್ಟು ನಾದೋದು ಬೇಡ, ಲಟ್ಟಿಸೋದು ಬೇಡ, ಅದೇ ರೀತಿ ಪಾಕ ಮಾಡೋದು ಬೇಡ, ಹಿಟ್ಟು ಕೈಯಲ್ಲಿ ಹಿಡಿಯೋದೇ ಬೇಡ. ಅಷ್ಟು ಸುಲಭವಾಗಿ ಮಾಡುವಂತ ಒಂದು ಒಬ್ಬಟ್ಟು ರೆಸಿಪಿ ಒಂದು ಮಿಕ್ಸಿ ಜಾರ್ ಇದ್ರೆ ಸುಲಭವಾಗಿ ಮಾಡ್ಬೋದು, ತಟ್ ಅಂತ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾನು ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸ್ಬೇಕು. ನಾನು ಇದನ್ನ ನೆನೆಸಿಟ್ಟು ತರ್ತೀನಿ. ನೋಡಿ, ಚೆನ್ನಾಗಿ ನೆನೆಸಿಟ್ಟು ತಂದಿದ್ದೀನಿ. ನೆಂದಿದೆ, ಇವಾಗ 4 ಗಂಟೆ ಹೊತ್ತು ಕಳೆದಿದೆ. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ಗ್ರೈಂಡ್ ಮಾಡಬೇಕು. ಇಲ್ಲಿ 2 ಆಪ್ಷನ್ ಇದೆ. ನಿಮಗೆ ಬೇಯಿಸಿ ಬೇಕಿದ್ರು ಮಾಡ್ಬೋದು, ಇದೇ ರೀತಿ ನಾನು ಹೇಳಿದ ರೀತಿಯಲ್ಲಿ ಬೇಕಿದ್ರು ಮಾಡ್ಬೋದು. ನೋಡಿ, ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡೆ ಸಾಕು ಉಪ್ಪು. ಇನ್ನು ನೋಡಿ, ಇದಕ್ಕೆ 1 ಕಪ್ ನೀರು ನಾನು ಟೋಟಲ್ ಉಪಯೋಗಿಸ್ತಾ ಇರೋದು. ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾನು ಇವಾಗ ಉಪಯೋಗಿಸ್ತಾ ಇರೋದು. ಮೊದಲು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ಬೆಲ್ಲ, ತುರ್ದಿಟ್ಕೊಂಡಂತ ಬೆಲ್ಲ. ಅರ್ಧ ಕಪ್ ಪ್ಲಸ್ ಅರ್ಧ ಕಪ್, ನಾನು ಟೋಟಲ್ 1/4 ಕಪ್ ಹಾಕ್ತೀನಿ. 1 ಕಪ್ ಆಗಿದೆ, ಪುನಃ 1/4 ಕಪ್, ಟೋಟಲ್ 1/4 ಕಪ್ ಹಾಕೊಂಡಿದ್ದೀನಿ. ಸ್ವಲ್ಪ ಕಲರಿಗೋಸ್ಕರ ಅರಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಇನ್ನೊಂದು 7 ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಅದನ್ನ ಸಿಪ್ಪೆ ಸುಲಿದು ಹಾಕೊಂಡಿದ್ದೀನಿ. ಇನ್ನು ಪುನಃ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನ ಪುನಃ ರುಬ್ಬಿ ತರ್ತೀನಿ. ನೋಡಿ, ರುಬ್ಕೊಂಡಿದ್ದೀನಿ. ಇವಾಗ ಈ ರೀತಿ ಇದೆ, ಕರೆಕ್ಟ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಗೋಧಿ ಹುಡಿ. 3/4 ಕಪ್ ಗೋಧಿ ಹುಡಿ ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಮೈದಾ ಬೇಕಿದ್ರೆ ಮೈದಾನು ಉಪಯೋಗಿಸ್ಬೋದು. ನಾನೀಗ ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ಹೆಲ್ದಿಯಾಗಿ ಬೇಕು ಅಂತ ಇದ್ರೆ ಗೋಧಿ ಹುಡಿಯ ಉಪಯೋಗಿಸ್ಕೊಳ್ಳಿ. ಅರ್ಧ ಕಪ್ ಹಾಕೊಂಡಿದ್ದೀನಿ, ಪುನಃ 1/4 ಕಪ್. ನಾನು ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ. ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ರುಬ್ಕೊಳ್ಳಿ. ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಹಿಟ್ಟು ನೋಡಿ ಈ ರೀತಿ ಇದೆ ಇವಾಗ. ಇನ್ನು ಉಳಿದಿರುವ ನೀರು ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಟೋಟಲ್ 1 ಕಪ್ ನೀರು ಹಾಕೊಂಡಿದ್ದೀನಿ. ಇನ್ನೊಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ಇದ್ರೆ ನೋಡಿ, ನಾವು ಹಿಟ್ಟನ್ನ ಕೈಯಲ್ಲಿ ಹಿಡಿಬೇಕು ಅಂತಾನೆ ಇಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ, ಹಿಟ್ಟು ನೋಡಿ ಈ ರೀತಿ ಇರಬೇಕು. ಅಂದ್ರೆ ಕರೆಕ್ಟ್ ನೀರಿನ ಅಳತೆ ಹೇಳಿದ್ದೀನಿ ನಾನು. ಒಂದ್ ವೇಳೆ ಗಟ್ಟಿ ದಪ್ಪ ಇದ್ರೆ ಮಾತ್ರ ನೀರು ಸೇರಿಸಿದ್ರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಿಟ್ಟು ಈ ರೀತಿ ಹಾಕೊಳ್ಳಿ. ಆಮೇಲೆ ನೋಡಿ, ಜಸ್ಟ್ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಅವಾಗ ನೋಡಿ ಕರೆಕ್ಟ್ ಆಗಿ ಸಿಗುತ್ತೆ. ಅದೆಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಏನಂದ್ರೆ ಇದು ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಬೇಕು. ನೋಡಿ, ನಾನು ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇದೆ. ಚೆನ್ನಾಗಿ ಪ್ಯಾನ್ ಬಿಸಿ ಆದ್ಮೇಲೆ ಹಾಕೋಬೇಕು. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ. ಇನ್ನು ಇದನ್ನ ತಿರುಗಿಸಿ ಹಾಕೋಬೇಕು. ಇದು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು, ಯಾಕಂದ್ರೆ ತುಂಬಾ ತೆಳುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೋಡಿ, ಜಾಸ್ತಿ ಒಂದು ಬದಿ ಬೇಯಲೂಬಾರ್ದು, ಜಸ್ಟ್ ಮೇಲ್ಗಡೆ ಸ್ವಲ್ಪ ಬೆಂದ ಕೂಡಲೇ ತಿರುಗಿಸಿ ಹಾಕೋಬೇಕು. ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಬಿಟ್ಟು 2 ಬದಿ ಕೂಡ ಇದನ್ನ ಬೇಯಿಸ್ಕೊಳ್ಳಿ. ಫ್ಲೇಮ್ ಮಾತ್ರ ಲೋ ಫ್ಲೇಮ್ ಅಲ್ಲೇ ಇಡಬೇಕು. ಒಂದೇ ಫ್ಲೇಮ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದೇ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬೇಕು. ಯಾಕಂದ್ರೆ ತುಂಬಾ ಸಿಂಪಲ್, ಸುಲಭವಾಗಿ ಮಾಡೋದು, ಅಂದ್ರೆ ಸರಳವಾಗಿ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡುವಾಗ ಉಬ್ಬಿ ಕೂಡ ಬರುತ್ತೆ ಅದು. ನೋಡಿ, ಈ ರೀತಿ 2 ಬದಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಬೇಯಿಸ್ಕೊಳ್ಳಿ. ಪ್ರೆಸ್ ಮಾಡಿಬಿಟ್ಟು 2 ಬದಿ ಕೂಡ ಬೇಯಿಸ್ತಾ ಇರಬೇಕು. ನೋಡಿ, ಇವಾಗ 2 ಬದಿ ಕೂಡ ಬೇಯಿಸಿದ್ದೀನಿ. ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ ನಮಗೆ, ಸಾಕು. ನಾನು ತೆಗಿತಾ ಇದ್ದೀನಿ. ನೋಡಿ, 2 ಬದಿ ಕೂಡ ಆಗಿದೆ, ಸಾಕು. ಸುಲಭವಾಗಿರುವಂತಹ ಬೇಳೆ ಒಬ್ಬಟ್ಟು ಇಲ್ಲಿ ರೆಡಿ ಆಗಿದೆ. ನೋಡಿ, ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಸಾಫ್ಟ್ ಆಗಿದೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಬೇಯಿಸ್ಬೇಕಿದ್ರೆ ಆ ರೀತಿನೂ ಬೇಯಿಸ್ಬೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಆ ರೀತಿ ಆದ್ರೆ ನಾವು ಹಿಟ್ಟು ಪಾಕ ಮಾಡಬೇಕು, ಅಂದ್ರೆ ಫಿಲ್ಲಿಂಗ್ಸ್ ಎಲ್ಲ ಪಾಕ ಕರೆಕ್ಟ್ ಬರಬೇಕು, ಆಮೇಲೆ ಅದನ್ನ ಲಟ್ಟಿಸ್ಬೇಕು. ಅದೆಲ್ಲ ತುಂಬಾ ಸ್ವಲ್ಪ ಅಂದ್ರೆ ಒಬ್ಬಟ್ಟು ಮಾಡೋದಿಕ್ಕೆ ಬರದವರಿಗೆ ಸ್ವಲ್ಪ ಕಷ್ಟದ ಕೆಲಸನೇ. ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಮಾಡ್ಬೇಕು ಅಂದ್ರೆ ಯುಗಾದಿಗೆ ಇದನ್ನ ಟ್ರೈ ಮಾಡಿ. ಸಿಂಪಲ್ ಆಗಿ ತಟ್ ಅಂತ, ಒಬ್ಬಟ್ಟು ಬೇಕು ಅಂತ ಕೂಡಲೇ ನಮಗೆ ತಟ್ ಅಂತ ಇದನ್ನ ಮಾಡ್ಬೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.